Hello my dear students, welcome back. First semester SCP Unit 5, Session 50, Articles, Bengaluru North University by Chetan Kumar GN, Assistant Professor, HOD, Department of English, GFJC, Vemgal. My dear students, in this session we are going to discuss about articles in English grammar, understanding definite and indefinite article and how to use them correctly in a sentence. Here the first we should come to know what are articles. Articles andre ಏನು? Articles are words that define a noun as a specific or unspecific. ಇಲ್ಲಿ ಆರ್ಟಿಕಲ್ಸ್ ಅಂದಾಗ ಒಂದು ವಾಕ್ಯದಲ್ಲಿರ್ತಕ್ಕಂತಹ ನೌನ್ಸ್ ನಾಮಪದಗಳನ್ನು ಅವು ಸ್ಪೆಸಿಫಿಕ್ ಆರ್ ಅನ್ಸ್ಪೆಸಿಫಿಕ್ ಖಚಿತವೋ ಅಥವಾ ಖಚಿತವಲ್ಲದನ್ನು ತಿಳಿಸ್ತಕ್ಕಂತಹ ಒಂದು ವರ್ಡ್ಸ್ ಆಗಿರುತ್ತೆ. There are two types in articles, a definite article and indefinite articles. Definite articles the, indefinite articles a, an. Now first let us understand the definite article the. The is used to refer to a specific noun that is known to the reader or listener. ನಾವು ಈ ಒಂದು ದ ಆರ್ಟಿಕಲನ್ನು ಯಾವಾಗ ಬಳಸ್ತೀವಿ ಅಂದರೆ ಆ ಒಂದು ನೌನ್ ಎಲ್ಲರಿಗೂ ಸಹ ಗೊತ್ತಿರಬೇಕು. ಅಂತಹ ಸಮಯದಲ್ಲಿ ನಾವು ಇದನ್ನು ಬಳಸ್ತೀವಿ. ಐ ಸಾ ದ ಮೂವಿ ಯು ರೆಕಮೆಂಡೆಡ್ ಅಂದರೆ ನಾವು ಬೇರೆಯವ್ರಿಗೆ ಹೇಳ್ಬೇಕಾದ್ರೆ ಅವರು ಯಾವ ಮೂವಿ ಹೇಳಿರ್ತಾರೋ ಅದೇ ಮೂವಿಯನ್ನು ನೋಡಿದರೆ ನಾವು ದ ಮೂವಿ ಅಂತ ಹೇಳ್ತೀವಿ. ಇಫ್ ಅದು ಅವ್ರು ಹೇಳಿಲ್ಲ ಅಂದಾಗ ನಾವು ಹೊಸದಾಗಿ ಒಂದು ಫಿಲಿಮ್ ನೋಡಿ ಅವರಿಗೆ ಹೇಳಬೇಕಾದ್ರೆ ಐ ಸಾ ಅ ಮೂವಿ ಅಷ್ಟೇ ಹೇಳ್ತೀವಿ. ಬಟ್ ಅವರೇ ಹೇಳಿರೋ ಮೂವಿಯನ್ನು ನೋಡಿದ್ರಿಂದ ಡೆಫಿನೆಟ್ ಆಗಿರುತ್ತೆ, ಅದು ಸ್ಪೆಸಿಫಿಕ್ ಆಗಿರುತ್ತೆ. ದ ಸನ್ ರೈಸಸ್ ಇನ್ ದ ಈಸ್ಟ್, ಇಲ್ಲಿ ದ ಈಸ್ಟ್ ಎಲ್ಲರಿಗೂ ಈಸ್ಟ್ ಅಂತಕ್ಕಂಥದ್ದು ಗೊತ್ತಿರೋದ್ರಿಂದ ದ ಈಸ್ಟ್ ಅಂತ ಹೇಳ್ತೀವಿ. ಹಾಗೆ ಈ ದನ್ನು ನಾವು ಹೆಚ್ಚಾಗಿ ಎಲ್ಲಿ ಬಳಸ್ತೀವಿ ಅಂದರೆ ಮೌಂಟೈನ್ಸ್, ರಿವರ್ ನೇಮ್ಸ್, ಪ್ಲಾನೆಟ್ಸ್ ನೇಮ್ಸ್, ಬುಕ್ಸ್ ನೇಮ್ಸ್ ಎಲ್ಲರಿಗೂ ಗೊತ್ತಿರತಕ್ಕಂತಹ ಒಂದು ನೌನ್ಸ್ನ ಮುಂದೆ ಈ ದಾನ ನಾವು ಬಳಸ್ತೇವೆ. ಇನ್ನು ಟೆಕ್ಸ್ಟ್ಗೆ ಬಂದಾಗ ಯಾವುದಾದ್ರೂ ಸ್ಟೋರಿಯಲ್ಲಿ ನಾವು ದಾನ ಹೇಗೆ ಬಳಸ್ತೀವಿ ಅಂದರೆ ಫಸ್ಟ್ ಟೈಮ್ ಯಾವುದಾದ್ರೂ ಒಂದು ವಸ್ತುವನ್ನು ರೆಫರ್ ಮಾಡಬೇಕಾದ್ರೆ ಏನ ಬಳಸ್ತೀವಿ ಅನ್ಸ್ಪೆಸಿಫಿಕ್ ಆಗಿ, ಸೆಕೆಂಡ್ ಟೈಮ್ ಬಳಸಬೇಕಾದ್ರೆ ದಾನ ಬಳಸ್ತೇವೆ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಒನ್ಸ್ ಅಪಾನ್ ಎ ಟೈಮ್ ದೇರ್ ವಾಸ್ ಎ ಕ್ರೋ, ದ ಕ್ರೋ ವಾಸ್ ಥರ್ಸ್ಟಿ. ನೋಡಿ, ಮೊದಲನೇ ಸೆಂಟೆನ್ಸಲ್ಲಿ ಒನ್ಸ್ ಅಪಾನ್ ಎ ಟೈಮ್ ದೇರ್ ವಾಸ್ ಅ ಕ್ರೋ ಅಂತ ಹೇಳ್ತೀವಿ. ಸೆಕೆಂಡ್ ಸೆಂಟೆನ್ಸ್ಗೆ ಬಂದಾಗ ದ ಕ್ರೋ ಅಂತ ಹೇಳ್ತೀವಿ. ಹಾಗೆ ನಾವು ಈ ದನ ಎಲ್ಲಿ ಬಳಸ್ತೀವಿ ಮತ್ತೆ ಅಂದಾಗ ಸೂಪರ್ಲೇಟಿವ್ ಡಿಗ್ರಿ, ದ ಬೆಸ್ಟ್, ದ ಸ್ಟ್ರಾಂಗೆಸ್ಟ್, ದ ಹೈಯೆಸ್ಟ್ ಈ ಕಡೆಯಲ್ಲಿ ನಾವು ದ ಡೆಫಿನೆಟ್ ಆರ್ಟಿಕಲನ್ನು ಬಳಸ್ತೇವೆ. ಇನ್ನು ದ ಇಂಡೆಫಿನೆಟ್ ಆರ್ಟಿಕಲ್ಸ್ ಎ ಆ್ಯಂಡ್ ಆ್ಯನ್, ಇಲ್ಲಿ ಎ ಆ್ಯಂಡ್ ಆ್ಯನ್ ಆರ್ ಯೂಸ್ಡ್ ಟು ರೆಫರ್ ಟು ಎ ನಾನ್ ಸ್ಪೆಸಿಫಿಕ್ ನೌನ್. ಅಂದರೆ ಆ ಒಂದು ನೌನ್ ಖಚಿತವಾಗಿರೋದಿಲ್ಲ, ಎಸ್ಪೆಷಲಿ ಅದು ಕಾಮನ್ ನೌನ್ ಆಗಿರಬಹುದು ಅಥವಾ ಒಂದು ಕಲೆಕ್ಟಿವ್ ನೌನ್ ಆಗಿರಬಹುದು ಅಥವಾ ಅಬ್ಸ್ಟ್ರಾಕ್ಟ್ ನೌನ್ ಆಗಿರಬಹುದು, ಮೆಟೀರಿಯಲ್ ನೌನ್ ಆಗಿರಬಹುದು. ಅದು ಸ್ಪೆಸಿಫಿಕ್ ಆಗಿರಲ್ಲ, ಕರೆಕ್ಟಾಗಿ ಹೆಸರನ್ನು ಹೇಳಿರಲ್ಲ, ಅಂಥ ಕಡೆ ಎ ಅಥವಾ ಆ್ಯನನ್ನು ಬಳಸ್ತೇವೆ. ಎ ಈಸ್ ಯೂಸ್ಡ್ ಬಿಫೋರ್ ದ ವರ್ಡ್ಸ್ ದಟ್ ಬಿಗಿನ್ ವಿತ್ ಎ ಕಾನ್ಸನೆಂಟ್ ಸೌಂಡ್ ಆ್ಯಂಡ್ ಆ್ಯನ್ ಈಸ್ ಯೂಸ್ಡ್ ಬಿಫೋರ್ ದ ವರ್ಡ್ ಬಿಗಿನ್ ವಿತ್ ಎ ವೋವೆಲ್ ಸೌಂಡ್. ನೋಡಿ, ಇಲ್ಲಿ ಎ ಅನ್ನು ನಾವು ಎಲ್ಲಿ ಬಳಸ್ತೀವಿ ಅಂದರೆ ಆ ನೌನ್ ಕಾನ್ಸೋನೆಂಟ್ ಸೌಂಡಿಂದ ಬರ್ತಾ ಇದ್ದಾಗ, ಅಂದರೆ ಅದು ಡೆಫಿನೆಟ್ ಆರ್ಟಿಕಲ್ ಮೀನ್ಸ್ ಡೆಫಿನೆಟ್ ಆಗಿರಬಾರ್ದು, ಸ್ಪೆಸಿಫಿಕ್ ಆಗಿರಬಾರ್ದು. ಅಂತಹ ಸಮಯದಲ್ಲಿ ಆ ವರ್ಡನ್ನು ಓದಿದಾಗ ನಾವು ಕನ್ನಡದಲ್ಲೇ ಖಾಯಿಂದ ಲಾವರೆಗೂ ನಮ್ಮ ಬಾಯಲ್ಲಿ ಸೌಂಡ್ ಬಂದರೆ ಅಲ್ಲೇ ಎನ ಬಳಸ್ತೇವೆ. ಮತ್ತು ಆ್ಯನನ್ನು ಓವೆಲ್ ಸೌಂಡ್ಗೆ ಬಳಸ್ತೇವೆ. ಎ ಇ ಐ ಒ ಯು ಓವೆಲ್ ಸೌಂಡ್ಗೆ ಆ್ಯನನ್ನು ಬಳಸ್ತೇವೆ. ಅಥವಾ ಕನ್ನಡದಲ್ಲಿ ಆಯಿಂದ ಅಮ್ಮವರೆಗೂ ಬಂದಾಗ ಅದನ್ನು ನಾವು ಆ್ಯನನ್ನು ಬಳಸ್ತೇವೆ. ಅಲ್ಲಿ ಎಕ್ಸಾಂಪಲ್ಸ್ ಇದೆ. ಐ ಸಾ ಅ ಕ್ಯಾಟ್ ಇನ್ ದ ಗಾರ್ಡನ್, ಶಿ ಏಟ್ ಆ್ಯನ್ ಆ್ಯಪಲ್. ಹಾಗೆ ಈ ಈಸ್ ಆ್ಯನ್ ಎಮ್ ಎಲ್ ಎ, ಈ ಈಸ್ ಆ್ಯನ್ ಎನ್ ಸಿ ಸಿ ಸ್ಟೂಡೆಂಟ್. ನೋಡಿ, ಮೊದಲ ಒಂದು ಅಕ್ಷರ ಎಮ್ ಅಂದಾಗ ನಾವಲ್ಲಿ ಎ ಅಂತ ಹೇಳ್ತೇವೆ. ಸೊ ಅಂತಹ ಕಡೆ ನಾವೇನು ಮಾಡ್ತೀವಿ, ಆ್ಯನನ್ನು ಬಳಸ್ತೇವೆ. ಯೂಸಿಂಗ್ ಎ ವರ್ಸಸ್ ಆ್ಯನ್, ಯೂಸ್ ಎ ಬಿಫೋರ್ ದ ವರ್ಡ್ ಬಿಗಿನ್ ವಿತ್ ಎ ಕಾನ್ಸೋನೆಂಟ್ ಸೌಂಡ್, ಅ ಬುಕ್, ಅ ಕಾರ್, ಅ ಯೂನಿವರ್ಸಿಟಿ. ನೆಕ್ಸ್ಟ್, ಯೂಸ್ ಆ್ಯನ್ ಬಿಫೋರ್ ದ ವರ್ಡ್ ಬಿಗಿನ್ ವಿತ್ ಎ ವೋವೆಲ್ ಸೌಂಡ್, ಆ್ಯನ್ ಎಗ್, ಆ್ಯನ್ ಅವರ್, ಆ್ಯನ್ ಆನೆಸ್ಟ್ ಪರ್ಸನ್. ಈ ರೀತಿಯಾಗಿ ನಾವು ಎಯನ್ನು ಮತ್ತು ಆ್ಯನನ್ನು ಬಳಸ್ಕೊಳ್ಬಹುದಾಗಿರುತ್ತೆ. ಬಳಸಬೇಕಾದ್ರೆ ಆ ಒಂದು ವರ್ಡ್, ಆ ನೌನ್ ಏನಿರುತ್ತೆ, ಆ ನೌನ್ನ ಮೊದಲ ಅಕ್ಷರ ನಾವು ಓದಬೇಕಾದ್ರೆ ಕನ್ನಡದಲ್ಲಿ ಖಾಯಿಂದ ಳ ಬಂದಾಗ ಎ ಮತ್ತು ಕನ್ನಡದಲ್ಲಿ ಆಯಿಂದ ಅಮ್ಮವರೆಗೂ ಬಂದಾಗ ಆ್ಯನನ್ನು ನಾವು ಸುಲಭವಾಗಿ ಬಳಸ್ಬೋದಾಗಿರುತ್ತೆ. ವೆನ್ ನಾಟ್ ಟು ಯೂಸ್ ಆರ್ಟಿಕಲ್ಸ್, ಯಾವಾಗ ನಾವು ಆರ್ಟಿಕಲ್ಸನ್ನು ಬಳಸಬಾರ್ದು.
No articles are used with names of languages like she speaks Spanish. ಇಲ್ಲಿ ಒಂದು ಸ್ಪ್ಯಾನಿಷ್ ಅಂತಕ್ಕಂಥದ್ದು ಲ್ಯಾಂಗ್ವೇಜ್ ನೇಮ್ ಆಗಿರುತ್ತೆ, ಅಂತಹ ಕಡೆ ನಾವು ಆರ್ಟಿಕಲನ್ನು ಬಳಸಬಾರ್ದು. ನೇಮ್ಸ್ ಆಫ್ ಕಂಟ್ರೀಸ್ ಎಕ್ಸೆಪ್ಟ್ ಒನ್ಸ್ ವಿತ್ ದ. ಐ ವಿಸಿಟೆಡ್ ಫ್ರಾನ್ಸ್. ನೆಕ್ಸ್ಟ್ ಅಕಾಡೆಮಿಕ್ ಸಬ್ಜೆಕ್ಟ್, ಈ ಸ್ಟಡೀಸ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಮೀಲ್ಸ್ ವಿ ಹ್ಯಾಡ್ ಲಂಚ್ ಟುಗೆದರ್. ಇಲ್ಲಿ ಲಂಚ್ ಮುಂದೆ ಯಾವುದೇ ರೀತಿ ಆರ್ಟಿಕಲ್ ಬಳಸಬಾರ್ದು, ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಮುಂದ್ಗಡೆ ಆರ್ಟಿಕಲ್ಸ್ ಬಳಸಬಾರ್ದು, ಮತ್ತು ಕಂಟ್ರಿ ನೇಮ್ಸ್ ಬಂದಾಗ ಫ್ರಾನ್ಸ್, ಇಂಗ್ಲೆಂಡ್, ಇಂಡಿಯಾ ಈ ರೀತಿ ಅದರ ಮುಂದೆ ಆರ್ಟಿಕಲನ್ನು ಬಳಸಬಾರ್ದು. ಮತ್ತು ಲ್ಯಾಂಗ್ವೇಜಸ್ಸನ್ನು ಬಗ್ಗೆ ಹೇಳಬೇಕಾದ್ರೆ ಅಲ್ಲೂ ಸಹ ನಾವು ಆರ್ಟಿಕಲ್ಸನ್ನು ಬಳಸಬಾರ್ದು. Now it is a practice time. Fill in the blanks with a, an or the. I saw dash elephant at the zoo. I saw an elephant. She is dash honest person. An honest person. We watched dash movie last night. We watched a movie last night. He bought dash laptop. He bought a new laptop. Next, here in this video we are just learned that a and an are the indefinite articles used with the general nouns, and the is the definite article used with the specific nouns, especially proper nouns we can say, and no articles are used in some common expressions and names. My dear students, this is about the articles, and keep watching the videos.